ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನರೇಂದ್ರ ಮೋದಿ ಅಮಿತ್ ಶಾ ಅವರು ಒಂದು ತೀರ್ಮಾನ ಮಾಡಬೇಕಾದಂಥ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಪ್ರಕರಣ. ಒಂದು, ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಗೆಲ್ಲಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಮಮತಾ ಬೇಗಂ ಅವರ ಈ ರೀತಿಯದಾದಂಥ ಅಟ್ಟಹಾಸವನ್ನು ಸಹಿಸಿಕೊಳ್ಬೇಕಾ, ಅಥವಾ ಚುನಾವಣೆಯಲ್ಲಿ ಸೋಲಿ ಗೆಲ್ಲಿ ಅನುಕಂಪ ಪಡದೇ ಇರಲಿ, ದೇಶದ ಸಾರ್ವಭೌಮತೆ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಆ ಪಶ್ಚಿಮ ಬಂಗಾಳ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕಾ? ಎರಡೇ ಆಪ್ಷನ್ ಇರೋದು ಅವರಿಗೆ, ಎರಡೇ ಸಾಧ್ಯತೆಗಳಿರೋದು. ಒಂದು, ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಕೇಂದ್ರದ ತೆಕ್ಕೆಗೆ ಆ ರಾಜ್ಯ ಬರಬೇಕು, ಅಲ್ಲಿ ಗಡಿಯನ್ನು ಬಂದೋಬಸ್ತ್ ಮಾಡಬೇಕು, ಮಾಡಿ ಆದ ಮೇಲೆ ಲಾ ಆ್ಯಂಡ್ ಆರ್ಡರ್ ಏನಿದೆ ಅದನ್ನು ಸರಿಪಡಿಸಬೇಕು. TMC ಕಾರ್ಯಕರ್ತರ ರೀತಿಯಲ್ಲಿ, ಗೂಂಡಾಗಳ ರೀತಿಯಲ್ಲಿ ವರ್ತಿಸ್ತಾ ಇರುವಂಥ ಪೊಲೀಸರನ್ನು ಹದ್ದು ಬಸ್ತಿಗೆ ತರಬೇಕು. ಜನರಿಗೆ ಆಡಳಿತ ಅಂದರೆ ಏನು ಅಂತ ಅರ್ಥ ಮಾಡಿಕೊಡಬೇಕು. ಅದಾದಮೇಲೆ ಚುನಾವಣೆ ನಡೀಲಿ, ಚುನಾವಣೆ ನಡೆದಾಗ ಮತ್ತೆ ಜನ ಅದೇ ಮಮತಾ ಬೇಗಂ ಇರಲಿ ಅಂದರೆ ಅದೇ ಮಮತಾ ಬೇಗಂ ಇರಲಿ. ಆ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ. ನಿನ್ನೆ ಶುಕ್ರವಾರ ನಡೆದಂಥ ಘಟನಾವಳಿಗಳನ್ನು ತಮಗೆ ಹೇಳಿಬಿಡ್ತೀನಿ. ನಿಮಗೆ ಗೊತ್ತು, ಗುರುವಾರ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಐಪ್ಯಾಕ್ ಕಚೇರಿಯ ಮೇಲೆ ದಾಳಿ ಮಾಡಿದರು. ಮಾಡಬೇಕಾದ ಅನಿವಾರ್ಯತೆ ಇತ್ತು. ಏಕೆಂತಂದರೆ ಮನಿ ಲಾಂಡ್ರಿಂಗ್ ಪ್ರಕರಣ ಆಗಿರೋದರಿಂದ ಮೊಕದ್ದಮೆಯನ್ನು ದಾಖಲು ಮಾಡಿದ ಮೇಲೆ ತನಿಖೆ ಮಾಡಬೇಕು ಅಂದರೆ ಸಿಬ್ಬಂದಿ ವರ್ಗದವರು ಹೋಗಬೇಕು. ಅತ್ಯಂತ ರಹಸ್ಯವಾಗಿ ನಡೆಯುವ ಚಟುವಟಿಕೆ. ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿ ನುಗ್ಗಿ ಅಲ್ಲಿರೋ ಫೈಲ್ಗಳನ್ನೆಲ್ಲ ED ಆಫೀಸರ್ ಕೈಯಿಂದ ಕಿತ್ಕೊಂಡದ್ದು ಅಷ್ಟೇ ಅಲ್ಲ, ಮಾಧ್ಯಮದವ್ರ ಎದುರಿಗೆ ಆ ಹಸಿರು ಫೈಲನ್ನು ತೋರಿಸಿದ್ರು, ಫ್ಲಾಪಿ ಪೆನ್ ಡ್ರೈವ್ಗಳನ್ನೆಲ್ಲ ವಶಪಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅಮಿತ್ ಶಾ ಅವ್ರ ಮೇಲೆ ಯಾವ ರೀತಿಯ ದಾಳಿ ಮಾಡಿದರು ಅಂದರೆ ಯಾವ ಮುಖ್ಯಮಂತ್ರಿಯೂ ಆ ರೀತಿ ಮಾತಾಡಲ್ಲ, ಅಂಥ ಮಾತುಗಳನ್ನು ಆಡಿದರು. ಬಹುಶಃ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಬ್ಬ ಮುಖ್ಯಮಂತ್ರಿ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ಈ ರೀತಿ ದಾಳಿಯನ್ನು ಮಾಡಿರೋದು, ನೇರವಾದ ದಾಳಿ. ಯಾಕೆ ದಾಳಿ ಅಂದರೆ, ಅವರು ಬರುವಾಗ ತಮ್ಮ ಜೊತೆ ಈ DIGನ ಕರ್ಕೊಂಬರ್ತಾರೆ, ತಮ್ಮ ಜೊತೆ ಕಲ್ಕತ್ತಾ ಕಮಿಷನರ್ ಕರ್ಕೊಂಬರ್ತಾರೆ, ತಮ್ಮ ಜೊತೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನ ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಬಂದು ಆ ಅಧಿಕಾರಿಗಳ ಸುತ್ತುವರಿತಾರೆ, ಅವ್ರ ಕೈಲಿರೋ ಫೈಲ್ಗಳನ್ನು ಕಿತ್ಕೋತಾರೆ. ಇಡೀ ಸರ್ಕಾರಿ ಯಂತ್ರವೇ ಈ ತನಿಖಾ ಸಂಸ್ಥೆಯ ವಿರುದ್ಧವಾಗಿ ಹೋರಾಟಕ್ಕೆ ಇಳಿಯುತ್ತೆ. ಈ ರೀತಿಯ ಪ್ರಕರಣ ನೀವೆಲ್ಲೂ ಕೇಳಿರೋದಿಲ್ಲ. ತಕ್ಷಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕಲ್ಕತ್ತಾ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ, 2 ಕೇಸ್ಗಳನ್ನು ಹಾಕ್ತಾರೆ, ಅರ್ಜಿಗಳನ್ನು ಹಾಕ್ತಾರೆ, ಅವ್ರ ವಿರುದ್ಧ ಫಿರ್ಯಾದಿಗಳನ್ನು ಹಾಕ್ತಾರೆ. ಮಮತಾ ಬೇಗಂ ಕೂಡ 2 ಪ್ರಕರಣಗಳನ್ನು ದಾಖಲು ಮಾಡ್ತಾರೆ. ಈ ರೀತಿ ಐಪ್ಯಾಕ್ ಅನ್ನೋ ಸಂಸ್ಥೆ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿ ಮಾಡಿದ್ದಾರೆ, ಇದು ಕಾನೂನು ಬಾಹಿರ ಅಂತ ಅವರು 2 ಅಪ್ಲಿಕೇಶನ್. ಶುಕ್ರವಾರ ದಿವಸ ಮೊಕದ್ದಮೆ ನಡಿಬೇಕು ಕಲ್ಕತ್ತಾ ಹೈಕೋರ್ಟ್ನಲ್ಲಿ. ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಜನಸಂದಣಿ ಸೇರ್ತದೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಿಕ್ಕೆ ಶುರು ಮಾಡ್ತಾರೆ. ಕೋರ್ಟಿನ ಒಳಗಡೆ ಇರುವಂಥ ಕೋರ್ಟ್ ಹಾಲ್ ಎಲ್ಲಿ ವಿಚಾರಣೆ ನಡಿಬೇಕು, ಅಲ್ಲಿ ನ್ಯಾಯಮೂರ್ತಿಗಳಾದಂಥ ಸುಬ್ರಾ ಘೋಷ್ ಅವರ ಪೀಠ, ಆನರೇಬಲ್ ಜಸ್ಟಿಸ್ ಸುಬ್ರಾ ಘೋಷ್ ಅಂತ ಅವರ ಪೀಠದಲ್ಲಿ ಅವರು ವಿಚಾರಣೆಯನ್ನೇ ನಡೆಸಲಿಕ್ಕಾಗಲಾರದ ಸ್ಥಿತಿಗೆ ಹೊರಟು ಹೋಗುತ್ತೆ ಆ ಪ್ರದೇಶ. ಇದು ಒಂದು ಕಡೆ. ಇನ್ನೊಂದು, ಕಲ್ಕತ್ತಾ ಬೀದಿಯಲ್ಲಿ ಮಮತಾ ಬೇಗಂ ಅವರು ಕಿಲೋಮೀಟರ್ ಗಟ್ಟಲೆ ತನ್ನ ಕಾರ್ಯಕರ್ತರು ಕರ್ಕೊಂಡು ಧಿಕ್ಕಾರ ಕೂಗೋದು, ರಸ್ತೆಯಲ್ಲಿ ಗಲಾಟೆ ಮಾಡೋದು, ಇನ್ನಿಲ್ಲದ ಹಾಗೆ ಅಟ್ಟಹಾಸವನ್ನು ಮೆರೆಯೋದು, ಕಿರುಚಾಡೋದು, ಧಿಕ್ಕಾರ ಕೂಗೋದು, ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗೋದು, ಬಂಗಾಲಿ ಜನರ ವಿರುದ್ಧ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ, ಅನಗತ್ಯವಾಗಿ ರಾಜಕೀಯ ಸೇಡನ್ನು ತೀರಿಸ್ಕೋತಾ ಇದ್ದಾರೆ ಅಂತ ಘೋಷಣೆಗಳು. ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಆಗಿದ್ದು ಒಂದು ಖಾಸಗಿ ಕಂಪ್ನಿ ಮೇಲೆ, ಐಪ್ಯಾಕ್ ಅನ್ನುವಂಥ ಕಂಪ್ನಿ ಮೇಲೆ. ಅದಕ್ಕೂ ಮಮತಾ ಬೇಗಂಗೂ ಸಂಬಂಧವೇ ಇಲ್ಲ. ಮಮತಾ ಬೇಗಂ ತನ್ನ ಕೆಲಸವನ್ನು ಅವ್ರ ಹತ್ರ ಔಟ್ಸೋರ್ಸ್ ಮಾಡಿರ್ಬೋದು. ಯಾವುದಕ್ಕೆ? ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಟಜಿ ಮಾಡಲಿಕ್ಕೆ, ಸಮೀಕ್ಷೆ ಮಾಡಲಿಕ್ಕೆ, ಪ್ರಚಾರದ ಜವಾಬ್ದಾರಿಯನ್ನು ವಹಿಸಿರ್ಬೋದು. ಹಾಗಂತ ಕಂಪನಿ ಇಮ್ಯುನಿಟಿ ವ್ಯಾಪ್ತಿಗೆ ಬರೋದಿಲ್ಲ. ಅದು ಅಂದರೆ ಅವ್ರ ಮೇಲೆ ನೀವು ಕೇಸ್ ಹಾಕಬಾರ್ದು, ಅವ್ರ ತನಿಖೆ ಮಾಡಬಾರ್ದು, ಅವ್ರನ್ನ ಪರಿಶೀಲನೆ ಮಾಡಬಾರ್ದು, ಅವರು ಕಾನೂನನ್ನು ಮೀರಿದವರು, ಕಾನೂನಿನ ವ್ಯಾಪ್ತಿಗೆ ಬರಲಾರ್ದವರು ಅಂತ ಏನಾರ ಇದೆಯಾ? ಹಾಗೇನೂ ಇಲ್ಲ.
ಹಾಗಿರುವಾಗ ಮಮತಾ ಬೇಗಮ್ ಖುದ್ದಾಗಿ ಆ ಜಾಗಕ್ಕೆ ಯಾಕೆ ಬಂದರು, ಬಂದದ್ದಷ್ಟೇ ಅಲ್ಲ ಕರ್ತವ್ಯ ಲೋಪ ಯಾಕೆ ಮಾಡಿದರು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಇದರ ವಿಚಾರಣೆ ನಡಿಬೇಕು. ಕೋರ್ಟ್ನಲ್ಲಿ ಸೂರಾ ಘೋಷ್ ಬಂದು ಕೂತ್ಕೋತಾರೆ, ಹೋ ಅಂತ ಕಿರುಚಾಟ ಶುರುವಾಗುತ್ತೆ. ಹೊರಗಡೆ ರಣಾಂಗಣ ಆಗಿರುತ್ತೆ ಕೋರ್ಟ್ ಆವರಣ. ಕೊನೆಗೆ ಸೂರಾ ಘೋಷ್ ಅವರು 14ನೇ ತಾರೀಕಿಗೆ ಮೊಕದ್ದಮೆಯನ್ನು ಮುಂದೆ ಹಾಕ್ತಾರೆ ವಿಚಾರಣೆಯನ್ನು. ಈ ಹಿಂದೆ CBI ಅವ್ರ ಮೇಲೆ ಇದೇ ರೀತಿಯ ದಾಳಿಯನ್ನು ಮಾಡಿದರು ಮಮತಾ ಬೇಗಮ್ ಅವರು. ಅವ್ರನ್ನ ಸುತ್ತುವರೆದಿದ್ರು, ಹೊರಗೆ ಹೋಗ್ಲಿಕ್ಕೆ ಬರಲಾರ್ದಂಗೆ ಮಾಡಿದರು. ಅಷ್ಟೇ ಅಲ್ಲ, NIA ಇಬ್ಬರು ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಲಾಗಿತ್ತು. ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಅವ್ರಿಗೆ ಬೇಕಾಗಿದ್ದು ಎರಡಾಗ್ಬಿಟ್ರೆ ಅದು ಪ್ರತ್ಯೇಕ ರಾಷ್ಟ್ರ ಆಗ್ಬಿಡ್ತದೆ. ಒಂದು ಅವರದೇ ಆದಂಥ ಸೈನ್ಯ, ಇನ್ನೊಂದು ಅವರದೇ ಆದಂಥ ಕರೆನ್ಸಿ. ಎರಡು ನೀವು ಕೊಟ್ಟುಬಿಟ್ರೆ ಪಶ್ಚಿಮ ಬಂಗಾಳವನ್ನು ಭಾರತದ ರಾಜ್ಯ ಅಂತ ನೀವು ಕರೀಲೇಬೇಕಾಗಿಲ್ಲ, ಅದು ಪ್ರತ್ಯೇಕ ದೇಶ ಅಂತ ನೀವು ಕರಿಬಹುದು. ಆ ಮಟ್ಟಿಗೆ ಆಕೆಯ ಅಟ್ಟಹಾಸ ನಡೀತಾ ಇದೆ. ನಾನು ನಿನ್ನೆ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದೆ. ಹಳೆಯ ಕೇಸುಗಳನ್ನೆಲ್ಲ ಉಲ್ಲೇಖ ಮಾಡಿ ಹೇಳಿದೆ. ಮತ್ತು ಅದನ್ನ ಹೇಳಬೇಕಾದ ಅಗತ್ಯತೆ ಇಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಇವರು ಅಟ್ಟಹಾಸ ಮೆರೆದಿದ್ದಾರೆ, ಯಾವಾಗ ಇವರು ದಬ್ಬಾಳಿಕೆ ಆಗಿದೆ, ಹೇಗೆ ಈಕೆ ಕಳೆದ 15 ವರ್ಷಗಳಿಂದ ಹಿಂಸಾ ರಾಜಕಾರಣ ಮಾಡ್ಕೊಂಡ್ಬಂದಿದ್ದಾರೆ ಎಲ್ಲವನ್ನು ಹೇಳಿದೆ. ಈಗ ಅತಿ ದೊಡ್ಡ ಸಮಸ್ಯೆ ಬಂದದ್ದು ಏನಂದರೆ, ಅಲ್ಲಿ SIR ಮಾಡ್ತಾಯಿದ್ದಾರೆ, ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋದು ಯಾರು? ಮಮತಾ ಬೇಗಮ್ ಅವರ ಸರ್ಕಾರದ ಅಧಿಕಾರಿಗಳು ಈ ಕೆಲಸವನ್ನು ಮಾಡಬೇಕು. ಚುನಾವಣಾ ಆಯೋಗದ ಹತ್ರ ಯಾವುದೇ ರೀತಿಯಾದಂಥ ಸಿಬ್ಬಂದಿ ವರ್ಗ ಇರೋದಿಲ್ಲ. ಆಯಾ ರಾಜ್ಯಗಳ ಅಧಿಕಾರಿಗಳನ್ನು ಬಳಸಿಕೊಂಡು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕು. ಮಮತಾ ಬೇಗಮ್ ಅವರ ಒತ್ತಡ ಹೇಗಿದೆ ಅಂದರೆ, ಯಾವ ವ್ಯಕ್ತಿ ಈ ದೇಶದ ಪೌರನೇ ಅಲ್ಲವೋ ಆತನಿಗೂ ಕೂಡ ಮತದಾನದ ಹಕ್ಕು ಕೊಡಬೇಕು ಅಂತ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಆ ಅಧಿಕಾರಿಗಳು ಮಮತಾ ಬೇಗಮ್ಗೆ ಹೆದರಿಕೊಂಡು ಆ ಫೈಲ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಸ್ಕ್ರೂಟಿನಿ ಬರ್ತಲ್ಲ, ಸ್ಕ್ರೂಟಿನಿ ಬಂದಾಗ ಸ್ಕ್ರೂಟಿನಿ ನೋಡೋರು ಯಾರು? ಚುನಾವಣಾ ಆಯೋಗದ ಕಮಿಷನರ್ ಬಂದು ನೋಡೋದಿಲ್ಲ, ಅಥವಾ ಅಲ್ಲಿರುವಂಥ ಕಲ್ಕತ್ತಾ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಕಮಿಷನರು ಎಲ್ಲ ಫೈಲ್ಗಳನ್ನು ನೋಡೋಕ್ಕಾಗಲ್ಲ, ಅಥವಾ ಜ್ಞಾನೇಶ್ ಕುಮಾರ್ ಡೆಲ್ಲಿಯಿಂದ ಬಂದು ಇಲ್ಲಿ ನೋಡೋಕ್ಕಾಗೋದಿಲ್ಲ. ಇಲ್ಲಿರುವ ಅಧಿಕಾರಿಗಳೇ ಅದನ್ನು ಪರಿಶೀಲನೆ ಮಾಡಬೇಕು, ಇಲ್ಲಿರುವ ಅಧಿಕಾರಿಗಳೇ ಅದನ್ನು ವಿಲೇವಾರಿ ಮಾಡಬೇಕು, ಅವರೇ ಅದನ್ನು ಶುದ್ಧೀಕರಣ ಮಾಡುವ ಕೆಲಸ ಮಾಡಬೇಕು. ಸ್ಥಿತಿ ಹೇಗೆ ನಿರ್ಮಾಣ ಮಾಡಿದ್ದಾರೆ ಮಮತಾ ಬೇಗಮ್ ಅಂದರೆ, ಯಾರ್ಯಾರು ಮತದಾರರಲ್ವೋ ಅವರೆಲ್ಲರ ಹೆಸರುಗಳು ಹಾಗೆಯೇ ಉಳಿಯುವ ಹಾಗೆ ನೋಡ್ಕೊಳ್ಳಿಕ್ಕೆ ನಿರಂತರವಾದಂಥ ಕಿರುಕುಳ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಂಥ ಸಂದಿಗ್ಧತೆಗೆ ಒಳಗಾಗಿದ್ದಾರೆ. ಈ ರ್ಯಾಂಡಮ್ ಪರಿಶೀಲನೆ ಅಂತ, ರ್ಯಾಂಡಮ್ ಅಂದರೆ ಯಾವುದೋ ಒಂದು ಫೈಲ್ ಎತ್ಕೊಳ್ಳೋದು, ಇದನ್ನು ಚೆಕ್ ಮಾಡೋದು. ಹಾಗೆ ಚುನಾವಣಾ ಆಯೋಗದವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಈ ಅಧಿಕಾರಿಗಳು ಸಿಕ್ಬಿಟ್ಕೊಳ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೋತಾರೆ ಅಧಿಕಾರಿಗಳು ಅಂತಾರಲ್ಲ, ಯಾವುದಕ್ಕೆ ಆತ್ಮಹತ್ಯೆ? ಈ ಒತ್ತಡವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡ್ಕೋತಾ ಇರೋದು. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿಯ ಸ್ಥಳೀಯ ಗುಂಡ ಇದ್ದಾನಲ್ಲ, ಅವನು ಪೊಲೀಸ್ ಅಧಿಕಾರಿಗಳ ಮೇಲೆ, ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ ಕಾನ್ಸ್ಟೇಬಲ್ಲು, ಹೆಡ್ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವ್ರ ಮೇಲೆ ದಬಾವಣೆ. ಅವನೇ ಕಮಿಷನರು. ಸ್ಥಳೀಯ ಗುಂಡ ಅಲ್ಲಿಯ ಪೊಲೀಸರ ಮೇಲೆ ಕಮಿಷನರ್. ಅವನು ಹೇಳಿದಾಗ ಅಲ್ಲಿ ಅಧಿಕಾರಿಗಳು ಕೇಳಬೇಕು. ಆತ ಹೇಳಿದವ್ರನ್ನ ಬಿಡಬೇಕು, ಆತ ಹೇಳಿದವ್ರನ್ನ ಬಂಧಿಸಬೇಕು, ಆತ ಹೇಳಿದವ್ರ ಮೇಲೆ FIR ಹಾಕಬೇಕು, ಆತ ಹೇಳಿದವ್ರನ್ನ ಜಾಮೀನು ಕೊಟ್ಟು ಹೊರಗಡೆ ಕಳಿಸ್ಬೇಕು. ಈ ರೀತಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಕೋರ್ಟಿನಲ್ಲಿ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನಿಮಗೆ, ಈ ಹಿಂದೆ ಅಭಿಜಿತ್ ಗಂಗೋಪಾಧ್ಯಾಯ ಅಂತ ಒಬ್ಬರು ಜಸ್ಟಿಸ್ ಇದ್ದರು. ಅವ್ರಿಗೆ ಮಮತಾ ಬೇಗಮ್ಮು ಚಾಲೆಂಜ್ ಹಾಕಿದರು, ನೀವು ಇಲ್ಲಿ ಬಂದು ನೇಮಕಾತಿಯಾಗಿ ಬಂದು ಹೈಕೋರ್ಟಿನ ಬೆಂಚ್ನಲ್ಲಿ ಕೂತಿದ್ದೀರಿ, ಪೀಠದಲ್ಲಿ, ನಮ್ಮ ಹಾಗೆ ಜನರಿಂದ ಚುನಾಯಿತರಾಗಿ ಬಂದು ನೋಡಿ, ಆವಾಗ ನಮ್ಗೆ ಕಷ್ಟ ಗೊತ್ತಾಗತ್ತೆ ಅಂತ ಹೇಳಿದರು. ಅಭಿಜಿತ್ ಗಂಗೋಪಾಧ್ಯಾಯ ಏನು ಮಾಡಿದ್ರು ಹೇಳಿ? ಅವರು ಹೈಕೋರ್ಟ್ ಜಸ್ಟಿಸ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಚುನಾವಣೆ ನಿಂತರು, ಭಾರತೀಯ ಜನತಾ ಪಾರ್ಟಿಯಿಂದ ಚುನಾವಣೆಯಲ್ಲಿ ಆಯ್ಕೆ ಆದರು. ಎಲ್ಲಿಯಾದರೂ ಕೇಳಿದ್ದೀರಾ ಇದನ್ನ? ಅಂದರೆ ಈ ನೆಲದ ನ್ಯಾಯದ ಬಗ್ಗೆಯೂ ಈಕೆಗೆ ನಂಬಿಕೆ ಇಲ್ಲ. ಈ ನೆಲದ ಕಾನೂನೇನಿದೆ ಅದನ್ನು ಮೀರಿದಂಥ ವ್ಯಕ್ತಿ ನಾನು ಹೇಳ್ದಾಗ ಕೇಳಲಿ ಅಂತ ಇದೆ. ಮತ್ತು ಕೇಂದ್ರ ಸರ್ಕಾರ ನನಗೆ ಲೆಕ್ಕ ಕೇಳಲ್ಲ, ನನಗಿಷ್ಟ ಬಂದ ಹಾಗೆ ಮಾಡ್ತೀನಿ, ನೀವು ಕೇಂದ್ರ ಸರ್ಕಾರದವ್ರು ದಿಲ್ಲಿಯಲ್ಲಿ ಕೂತ್ಕೊಳ್ಳಿ, ಪಶ್ಚಿಮ ಬಂಗಾಳಕ್ಕೆ ಯಾವ ವಿಚಾರಕ್ಕೂ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ತದ್ವಿರುದ್ಧವಾದದ್ದು ಅಂತ ಅನಿಸಲ್ವಾ ಹೇಳಿ ನೀವು ನನಗೆ? ಹಾಗಾದರೆ ಈಗಿರುವಂಥ ಅವಕಾಶಗಳೇನು, ಏನು ಸಾಧ್ಯತೆಗಳೇನು? ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಏನು ಅಂದರೆ, ಚುನಾವಣೆ ಇನ್ನು 2 ತಿಂಗಳಿಗಿದೆ. ಮೇ 2ನೇ ತಾರೀಕು ಹೊಸ ಮುಖ್ಯಮಂತ್ರಿ ಆಗಬೇಕು, ಟರ್ಮ್ ಮುಗಿಯುತ್ತೆ. ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ಅನೌನ್ಸ್ ಆಗುತ್ತೆ. ಮೇ 2ಕ್ಕೆ ಚುನಾವಣಾ ಫಲಿತಾಂಶ ಬರುತ್ತೆ, ಹೊಸ ಸರ್ಕಾರ ರಚನೆ ಆಗುತ್ತೆ. ಅದು ಮಮತಾ ಬೇಗಮ್ದು ಆಗ್ಬೋದು, ಭಾರತೀಯ ಜನತಾ ಪಾರ್ಟಿದು ಆಗ್ಬೋದು, ಯಾರದೇ ಆಗ್ಬೋದು ಅಂದ್ಕೊಳ್ಳಿ, ಹುಮಾಯೂನದ್ದು ಆಗ್ಬೋದು ಅಂದ್ಕೊಳ್ಳಿ.
ಅಲ್ಲಿವರೆಗೂ ಕಾಯಬೇಕಾ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಕಾಯಬೇಕಾ? ಕಾದರೆ ಸರ್ಕಾರ ಈಕೆದು ಹೋಗುತ್ತೆ ಅನ್ನುವಂಥ ಖಚಿತತೆ ಏನೂ ಇಲ್ಲ. ಯಾಕಂದರೆ ಈಕೆ ಮಾಡ್ತಾ ಇರೋ ಗುಂಡಾಗಿರಿಗೆ ಸರ್ಕಾರ ಮುಂದುವರೆದ್ರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ. ಅಲ್ಲಿ ಜನ ಪ್ರಜ್ಞಾವಂತರು ಅಂತಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ಪ್ರಜ್ಞಾವಂತರು ನನಗೆ ಇನ್ನೂ ತನಕ ಅರ್ಥನೇ ಆಗ್ತಾಯಿಲ್ಲ. ಏನು ಅವ್ರ ಬಗ್ಗೆ ನಿಲ್ಲದ ಹಾಗೆ ಅವ್ರ ಬಗ್ಗೆ ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅತಿ ದೊಡ್ಡದಾದಂಥ ಘನಂದಾರಿ ಹೆಸರು. ಬಂಗಾಳಿಗಳು ಭಾಳ ಬುದ್ಧಿವಂತರು, ಅವರಂಥ ಕವಿಗಳಿಲ್ಲ, ಅವರಂಥ ಲೇಖಕರಿಲ್ಲ, ಅವರಂಥ ಶಿಕ್ಷಕರಿಲ್ಲ, ಅವರಂಥ ಮೇಧಾವಿಗಳಿಲ್ಲ. ಏನೆಲ್ಲ ಹೇಳ್ತಾರೆ. ತಿರ್ಗಾ ಮುರುಗ ರವೀಂದ್ರನಾಥ್ ಟ್ಯಾಗೋರ್ ಫೋಟೋ ತೋರಿಸ್ತಾರೆ. ಶರತ್ಚಂದ್ರ ಚಟ್ಟೋಪಾಧ್ಯಾಯರಿಂದ ಹಿಡಿದು ಎಲ್ಲರ ಹೆಸರು ಹೇಳ್ತಾರೆ. ವಾಸ್ತವವಾಗಿ ಹಿಂದೆ 20-25 ವರ್ಷ ಎಡರಂಗದ ಜ್ಯೋತಿ ಬಸು ಇತರರ ಹಿಂಸಾ ರಾಜಕಾರಣವನ್ನು ನೋಡಿದಂಥ ರಾಜ್ಯ. ಬಡತನ ಕಿತ್ತು ತಿನ್ನುವಂಥ ಬಡತನ. ದನದ ಬದಲು ಮನುಷ್ಯ ಚಕಡಿ ಎಳ್ಕೊಂಡು ಹೋಗ್ತಾನೆ, ಅಲ್ಲಿ ಬಂಡಿಯನ್ನು ಎಳ್ಕೊಂಡು ಹೋಗ್ತಾನೆ. ತೋರಿಸ್ತೇನೆ ನಿಮ್ಮ ಫೋಟೋ. ಅಂಥ ಕೆಟ್ಟ ದಟ್ಟ ದರಿದ್ರ ಸ್ಥಿತಿಯಲ್ಲಿರುವ ರಾಜ್ಯ. ಅದಾದ ಮೇಲೆ ಅದನ್ನು ನಿವಾರಿಸ್ತೇನೆ ಅಂತ ಬಂದಂಥ 15 ವರ್ಷ ಈ ಪ್ರಭೃತಿ ಮಮತಾ ಬೇಗಂ. ಈಗ ಮುಕ್ತಿ ಸಿಗತ್ತೆ ಅಂತ ಯಾವ ಗ್ಯಾರಂಟಿ ಹೇಳಿ ನೋಡೋಣ. ನಿನ್ನೆ ಆಕೆ ರಸ್ತೆಯಲ್ಲಿ ಮಾಡಿದಂಥ ರ್ಯಾಲಿ ಅಕಸ್ಮಾತ್ ನೀವೇನಾದ್ರು ನೋಡಿದರೆ ತಬ್ಬಿಬ್ಬಾಗಿ ಬಿಡ್ತೀರಿ, ನಿಬ್ಬೆರಗಾಗಿ ಬಿಡ್ತೀರಿ, ಹೌಹಾರಿ ಬಿಡ್ತೀರಿ. ಹೀಗೆಲ್ಲ ಸಾಧ್ಯನಾ ಅಂತ ಯೋಚನೆ ಮಾಡ್ತೀರಿ. ಅಷ್ಟೇ ಅಲ್ಲ, ಒಂದು ಮಾತು ಹೇಳ್ತಾರೆ ಅವರು, ನಾನು ಬಿಟ್ಟಿದ್ದೀನಿ ಅಂತ ಅಮಿತ್ ಶಾ ಅವರು ಹೋಟೆಲ್ನಿಂದ ಹೊರಗಡೆ ಬರ್ತಾ ಇದ್ದಾರೆ, ನಾ ಬಿಡ್ಲ ಅಂದ್ರೆ ಒಳಗಡೆ ಹಾಕಿಬಿಡ್ಬೋದು ಅವ್ರನ್ನ ಅಂತಾಳೆ. ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅವ್ರನ್ನ ಒಳಗಡೆ ಹಾಕ್ತಾರಂತಿಕ್ಕೆ ಎಲ್ಲರ ಕೇಳಿರೇನ್ರಿ ನೀವು? ಆ ರೀತಿಯದಾದಂಥ ಮಾತುಗಳು. ಈಗ ನಿನ್ನೆ ಒಂದು ಪೆನ್ ಡ್ರೈವ್ ಹಿಡ್ಕೊಂಡಿದ್ರು ಶುಕ್ರವಾರ ದಿವಸ. ಏನಂತ, ಇದರಲ್ಲಿ ಎಲ್ಲ ಇದೆ, ಅಮಿತ್ ಶಾ ಅವ್ರ ಕಲ್ಲಿದ್ದಲ ಹಗರಣದಲ್ಲಿ ಅವ್ರವ್ರದ್ದು ಏನೇನಿದೆ ಎಲ್ಲ ಇದೆ, ನಾ ಇದನ್ನೇನರ ಎಕ್ಸ್ಪೋಸ್ ಮಾಡಿದರೆ ಅಮಿತ್ ಶಾ ಕತೆ ಅಷ್ಟೇ ಅಂತಾರೆ. ಇಷ್ಟು ದಿವಸ ಯಾಕೆ ಇಟ್ಕೊಂಡು ಕೂತಿದ್ರು? ಅವತ್ತೇ ತೋರಿಸ್ಬೋದಿತ್ತಲ್ವ? ಇದ್ರೆ ಸುಮ್ಮನಿರೋ ಹೆಣ್ಮಗಳ ಈಕೆ ಕೂಗು ಮಾರಿ ಸುಮ್ಮನಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನು ಆಪ್ಷನ್ನು ಚುನಾವಣೆಯಲ್ಲಿ ಗೆಲ್ತಾರೋ ಸೋಲ್ತಾರೋ ಬೇರೆ ವಿಚಾರ. ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗ್ತದೋ ಅನಾನುಕೂಲ ಬೇರೆ ಆಗ್ತದೆ ವಿಚಾರ. ಇಷ್ಟು ವರ್ಷ 35 ವರ್ಷನೇ ಈ ರೀತಿಯಾದಂಥ ದಳ್ಳುರಿಯನ್ನು ನೋಡಿದಂಥ ರಾಜ್ಯ. ರಾಷ್ಟ್ರಪತಿ ಆಡಳಿತ ಹೇರಿ 2 ಸಲ ಎಕ್ಸ್ಟೆಂಡ್ ಮಾಡಿ ಸಂಪೂರ್ಣವಾಗಿ ರಾಜ್ಯವನ್ನು ಬಂದೋಬಸ್ತ್ ಮಾಡಿ ಆಮೇಲೆ ಮಮತಾ ಬೇಗಮ್ಮರ ಬರಲಿ ಯಾರರ ಬರಲಿ ಅಂತ ಬಿಟ್ಟು ಹೋಗ್ಬೇಕು. ಆ ಸ್ಥಿತಿ ತರದೇ ಹೋದರೆ ಭಾರತದ ಸಮಗ್ರತೆ ಮತ್ತು ಭಾರತದ ಸಾರ್ವಭೌಮತೆಗೆ ಭಾಳ ದೊಡ್ಡದಾದಂಥ ಧಕ್ಕೆ ಆಗುತ್ತೆ. ಜನಪ್ರಿಯ ಸರ್ಕಾರ, ಚುನಾಯಿತ ಸರ್ಕಾರ, ಜನ ಆರಿಸಿದ ಸರ್ಕಾರ, ನಾವು ನಿರಂಕುಶ ಪ್ರಭುತ್ವ ಮೆರಿಬಾರದು ಅಂತೆಲ್ಲ ನರೇಂದ್ರ ಮೋದಿ ಅಂದ್ಕೊಂಡ್ರೆ ಅದರಂಥ ಮೋಸದ ವಿಚಾರ ಇನ್ಯಾವುದೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ವಿಧಿ ಇಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ನಮಸ್ಕಾರ.